ಒನ್ ಮ್ಯಾನ್ 3 ಪೋಸ್ಟ್, ಒನ್ ಮ್ಯಾನ್ 4 ಪೋಸ್ಟ್ ಇದನ್ನ ನಾವು ಸ್ಟಾರ್ಟಿಂಗ್ ಮಾಡ್ತಿರುವಂತ ಸಂಚಿಕೆಗಳಿಂದಲೂ ಕೂಡ ಜನಗಳಿಗೆ ತಿಳಿಸ್ಕೊಂಡ್ ಬಂದಿದ್ದೀವಿ. ಆದ್ರೆ ಈಗ ಜನಗಳಿಗೆ ಅರಿವಾಗ್ತಾ ಇದೆ. RTI ಇನ್ಫಾರ್ಮೇಶನ್ ಮೇಲೆ ಕೆಲಸ ಮಾಡ್ತಾ ಇರೋದು ಆದ್ಮೇಲೆ ನಿಮ್ಮ ಹತ್ರನೂ ಈ ಪ್ಲಾಟ್ಫಾರ್ಮ್ ಇಂದಾನು ಕೂತ್ಕೊಂಡು ಮಾತಾಡೋದು ಟೈಮಲ್ಲಿ ಅಲಿಮುಲ್ಲಾ ಶರೀಫ್ಗೆ ಕೇಳಿರೋದು ಕ್ವಶನ್ಗೆ ಆನ್ಸರ್ ಕೊಟ್ಟು ಅವ್ರಿಗೆ ಒಂದು ಅಫಿಡವಿಟ್ ಕೊಡ್ರಿ. ನೀವು ಮಾಡ್ತಾ ಇದ್ದಿದ್ದ ಒಂದು ಕೆಲಸಕ್ಕೆ ಒಂದು ಪ್ರತಿಫಲ ಸಿಕ್ತು. ಪರ್ಸನಲ್ ಇದ್ರೆ ನಾನು ಯಾರ್ದೋ ಬಗ್ಗೆ, ಯಾರ್ದೋ ಹೆಂಡತಿ ಬಗ್ಗೆ, ಯಾರ್ದೋ ಗಂಡನ ಬಗ್ಗೆ, ಯಾರ್ದೋ ಅವರು ದುಡ್ಡು ಬಗ್ಗೆ ಯಾರು ಹೋಗ್ತಾ ಇದ್ದಾರೆ ಡಿಫಾಮೇಷನ್ ಕೇಸ್ ನಾನು ಹೇಳ್ತಾ ಇದ್ದೀನಿಲ್ಲ. ಐ ವಿಲ್ ಫೈಟ್ ಔಟ್ ಇನ್ ದಿ ಲೀಗಲ್ ಫಾರ್ಮ್ಯಾಟ್. ಜನಕ್ಕೂ ನೀವು ದಾರಿಗೆ ಬಂದ್ಬಿಡಿ, ನೀವು ದಾರಿನಲ್ಲಿ ಕೇಳಿ ಅಂತಾನು ಹೇಳ್ತಾ ಇಲ್ಲ, ನಾನು ಹೇಳೋದು ಇಲ್ಲ. ಒನ್ ಸೈಡ್ 3 ಖಾತೆ ಹಿಂಗಡೆ ನಿಂತವ್ ಯಾರು, ದಾರಿ ತೋರಿಸ್ತಾರೋದು ಯಾರು, ನಾನು ಇನ್ನ ಹೇಳಲ್ಲ ಹೆಸರು. ಅವ್ರಿಗೆ ಗೊತ್ತೇ ಆಗಲ್ಲ ಯಾರು ಏನ್ ಮಾಡ್ತಾ ಇದಾರೆ, ನಮಗ್ ಸಿಗ್ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ಅಂತ ಪಾಪ ಜನಗಳು. ಮೇಡಮ್ ಅದೇ ನೋಡಿ, ಇವಾಗ ನಾನು ಯಾರ ಮೇಲೇನೂ ಬ್ಲೇಮ್ ಮಾಡಲ್ಲ, ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂದ್ರೆ ರಿಕ್ವೆಸ್ಟ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀವಿ. ಯಾರ್ದನ್ನ ಟಿವಿ ಮೇಲೆ ನೀವು ನೋಡ್ತಾ ಇದ್ದೀವಿ. ಏಡೆನ್ಸ್ ನ್ಯೂಸ್ ನ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 17 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ಈಗಾಗಲೇ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು, ಜೊತೆಗೆ RTI ಕಾರ್ಯಕರ್ತರಾದಂತಹ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ದೋ ಅಂಜುಮನೆ ಇತಿಹಾದ ಇಸ್ಲಾಮಿ ಏನಿದೆ ಅಲ್ಲಿ ಏನು ಪ್ರಾಬ್ಲಮ್ಗಳಾಗ್ತಾ ಇದೆ ಅಂತ. ಸೊ ಈಗ ನಾವು ಅದೊಂದು ಕಮಿಟಿ ಬಗ್ಗೆ ಮಾತಾಡಕ್ ಆಗಲ್ಲ. ಒನ್ ಮ್ಯಾನ್ 3 ಪೋಸ್ಟ್, ಒನ್ ಮ್ಯಾನ್ 4 ಪೋಸ್ಟ್ ಇದನ್ನ ನಾವು ಸ್ಟಾರ್ಟಿಂಗ್ ಮಾಡ್ತಿರುವಂತ ಸಂಚಿಕೆಗಳಿಂದಲೂ ಕೂಡ ಜನಗಳಿಗೆ ತಿಳಿಸ್ಕೊಂಡ್ ಬಂದಿದ್ದೀವಿ. ಆದ್ರೆ ಈಗ ಜನಗಳಿಗೆ ಅದು ಅರಿವಾಗ್ತಾ ಇದೆ, ಏನ್ ನಡೀತಾ ಇದೆ ಅಂತ ಚರ್ಚೆಗಳಾಗ್ತಾ ಇದೆ. ಸೊ ಜನಗಳಿಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಾವು ಕೊಡ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಅಲ್ಹಮ್ದುಲಿಲ್ಲಾ, ಅದರ ಮುಂಚೆ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡೋದು ಮುಂಚೆ ಅಲ್ಹಮ್ದುಲಿಲ್ಲಾ ಇನ್ನೊಂದು ಮಾತು ನಾನು ತಿಳಿಸಕ್ಕೆ ಇಷ್ಟ ಏನ್ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಬಹಳ ಮಾಧ್ಯಮ ಮುಖಾಂತರ ನಾನು ಹೋಗಿ ರಿವೀಲ್ ಮಾಡ್ತಾ ಇರೋದು ಇಶ್ಯೂಸ್ ಮೇಲೆ, ಆಮೇಲೆ ಎಲ್ಲೋ RTI ಇನ್ಫಾರ್ಮೇಶನ್ ಮೇಲೆ ಕೆಲಸ ಮಾಡ್ತಾ ಇರೋದು ಆದ್ಮೇಲೆ ನಿಮ್ಮ ಹತ್ರನೂ ಈ ಪ್ಲಾಟ್ಫಾರ್ಮ್ ಇಂದಾನು ಕೂತ್ಕೊಂಡು ಮಾತಾಡೋದು ಟೈಮ್ನಲ್ಲಿ ಎಲ್ಲ ಇಶ್ಯೂಸ್ ಎಲ್ಲ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಅದರ ಮಧ್ಯ ಕಮಿಷನ್ ನಲ್ಲಿ, RTI ಕಮಿಷನ್ ಅಲ್ಲಿ ಬೆಂಗಳೂರಿನಲ್ಲಿ ಒಂದ್ ಮೈಸೂರ್ದೆ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಅವರು ನನಗೆ ಕೋಆಪರೇಟ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಿದೆ ಇದೆಲ್ಲ ಫೈಲ್, ಅದೇ ಸಂಬಂಧಪಟ್ಟಿದ್ದು. ಇದು ಸುಮಾರು ನಾನು 3 ವರ್ಷದಿಂದ ಮಾಡ್ತಾ ಇರಲಿಲ್ಲ. ಅಲ್ಹಮ್ದುಲಿಲ್ಲಾ ಆಮೇಲೆ ಒಂದು 3 ತಿಂಗಳ ಮುಂಚೆ ಒಂದು ಆರ್ಡರ್ಸ್ ಆಯ್ತು ಡಿಪಾರ್ಟ್ಮೆಂಟ್ಗೆ. ಅಲಿಮುಲ್ಲಾ ಶರೀಫ್ಗೆ ಕೇಳಿರೋದು ಕ್ವಶನ್ಗೆ ಆನ್ಸರ್ ಕೊಟ್ಟು ಅವ್ರಿಗೆ ಒಂದು ಅಫಿಡವಿಟ್ ಕೊಡ್ರಿ. ನೀವು ಮಾಡ್ತಾ ಇದ್ದಿದ್ದ ಒಂದು ಕೆಲಸಕ್ಕೆ ಒಂದು ಪ್ರತಿಫಲ ಸಿಕ್ತು. ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಸಾಮಾನ್ಯ ಡಿಪಾರ್ಟ್ಮೆಂಟ್ ಇಲ್ಲಲ್ಲ ಮೇಡಮ್, ಆ ಡಿಪಾರ್ಟ್ಮೆಂಟ್ ಇಂದ ಒಂದು ನೋಟಿಸ್ ಕೊಡ್ರಿ ಇವ್ರಿಗೆ ಅಂತ ಹೇಳಿ ನೋಟಿಸ್ ನನಗೆ ಮೊನ್ನೆ ಸಿಕ್ತು ಮೇಡಮ್. ಇದು ಆಗಿತ್ತು ಅಫಿಡವಿಟ್. ಇದು ತೋರ್ಸೋಕು ಇಷ್ಟಪಡ್ತಾ ಇದ್ದೀನಿ. ಅಫಿಡವಿಟ್ ಇದು ಅಂದ್ರೆ ಐ ಆಮ್ ವೆರಿ ಮಚ್ ಹಾನರ್ಡ್. ನಮ್ ಇವಾಗ ಪ್ರತಿಫಲ ಏನು ಸಿಕ್ತು ಹೆಂಗೆ ಅಂತ ಒಂದು ಸಮಾಧಾನ ಅಂತ ಹೇಳಿದ್ರೆ, ನಮ್ ಸಿನ್ಸಿಯರಿಟಿ ಬಗ್ಗೆ ಎಲ್ಲೋ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಎಲ್ಲೋ ಒಂದು ಮೂಲ ಒಂದು ಸರ್ಕಾರಿ ಕರ್ನಾಟಕ ಸ್ಟೇಟ್ ಕಮಿಷನ್ ಅಂದ್ರೆ ನಂಗೂ ಬಹಳ ಗೌರವ. ಅಲ್ಲಿಂದ ಒಂದು ಆರ್ಡರ್ಸ್ ಆಗಿ ಒಂದು ಅಫಿಡವಿಟ್ ಸಿಕ್ತು ಅಂತ ಹೇಳಿದ್ರೆ ಹೌ ಮಚ್ ಶುಡ್ ಬೈ ಗ್ರೇಟ್ಫುಲ್ ಟು ದೆಮ್. ಅದಾದ್ಮೇಲೆ ಎಲ್ಲ ಇಲ್ಲಿ ಎಲ್ಲ ರೆಡಿ ಆಯ್ತು, ಕೇಸು ರೆಡಿ ಆಯ್ತು. ಕೇಸ್ ರೆಡಿ ಆದ್ಮೇಲೆ ಎಲ್ಲ ಕೊಟ್ಟು ನಮಗೂ ಬಹಳ ಖುಷಿ ಆಯ್ತು. once again want to thanks RTI ಕಮಿಷನ್. ಅಲ್ಲೂ ನಮ್ಗೆ ಫುಲ್ ಸುಮಾರಾಗಿ ನನ್ಗೂ ಫುಲ್ ಕೋಆಪರೇಷನ್ ಇದೆ. ಯಾವ್ದನ ಕ್ವಶನ್ಗೆ ಹೋದ್ರೆ ಸೀರಿಯಸ್ ನೋಟ್ ಮೇಲೆ, ನನ್ ಪರವಾಗಿ ಅಂತ ಹೇಳಲ್ಲ, ನನ್ ಕ್ವಶನ್ಸ್ಗೆ ನೋಡಿ ಸೀರಿಯಸ್ ಆಗಿ ನನ್ಗೆ ಇಲ್ಲಿ ಜಸ್ಟಿಫಿಕೇಶನ್ ಮಾಡಿ ಆ ಇನ್ಫಾರ್ಮೇಶನ್ ಕೊಡ್ಸ್ತಾರೆ. ಇಲ್ಲಿ ನೋಡಿ ಮೇಡಮ್, ಇವಾಗ ಆ ಇನ್ಫಾರ್ಮೇಶನ್ ತಗೊಂಡು ನಾನು ಪಬ್ಲಿಕ್ ಗೆ ಅವೇರ್ ಮಾಡಬೇಕು ಇಲ್ಲ ಮಾಡಬೇಕು. ಬಿಕಾಸ್ ಇದು ಪಬ್ಲಿಕ್ ರಿಲೇಟೆಡ್ ಡಾಕ್ಯುಮೆಂಟ್ಸ್. ಇದು ಯಾವ್ದು ಪರ್ಸನಲ್ ಇಲ್ಲ. ಪರ್ಸನಲ್ ಇದ್ರೆ
ನಾನು ಯಾರ್ದೋ ಬಗ್ಗೆ, ಯಾರ್ದೋ ಹೆಂಡತಿ ಬಗ್ಗೆ, ಯಾರ್ದೋ ಗಂಡನ ಬಗ್ಗೆ, ಯಾರ್ದೋ ಅವರು ದುಡ್ಡು ಬಗ್ಗೆ ಯಾರು ಹೋಗ್ತಾ ಇದ್ರೆ ಲೆಟ್ ದೆಮ್ ಫೈಲ್ ಎ ಡಿಫಮೇಷನ್ ಕೇಸ್. ಹೌದು, ನಾನು ಹೇಳ್ತಾ ಇದ್ದೀನಿಲ್ಲ, ಐ ವಿಲ್ ಫೈಟ್ ಔಟ್ ಇನ್ ದಿ ಲೀಗಲ್ ಫಾರ್ಮ್ಯಾಟ್. ನಿಮ್ಗೆ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಬಗ್ಗೆ ನಾನು ಎಲ್ಲೂ ಮಾತಾಡಲಿಲ್ಲ, ಮಾತಾಡೋದು ಇಲ್ಲ. ಜನಕ್ಕೂ ನೀವು ದಾರಿಗೆ ಬಂದ್ಬಿಡಿ, ನೀವು ದಾರಿನಲ್ಲಿ ಕೇಳಿ ಅಂತಾನು ಹೇಳ್ತಾ ಇಲ್ಲ, ನಾನು ಹೇಳೋದು ಇಲ್ಲ. ವೈ ಶುಡ್ ಐ ಕ್ರಿಯೇಟ್ ದಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್? ನೀವು ಅಕ್ರಮ ಮಾಡಿದಿರಿ, ಈ ದಾಖಲೆ ಮೇಲೆ, ಈ ದಾಖಲೆ ಪ್ರಕಾರ ಯು ಶುಡ್ ಸ್ಟ್ಯಾಂಡ್ ಫಾರ್ ಜಸ್ಟಿಸ್. ನಿಮ್ ಮೇಲೆ ನಾನು ಅನ್ಯಾಯಕ್ಕೆ ಒಂದು ಧ್ವನಿ ಎತ್ತಾ ಇದ್ದೀನಿ. ಲೆಟ್ಸ್ ಸಿ ಏನೇನೋ ಇದೆ, ಹೆಂಗೆಂಗೋ ಇದೆ. ಅಲ್ಲಿ ಯಾರೋ ಒಬ್ಬ ಇವಾಗ ಏನು ಹೇಳ್ಬಾರ್ದು ಅಂದ್ರೆ ಈ ಮಾತು ಬಂದ್ಬಿಟ್ಟೈತೆ ಅಂತ ಹೇಳಿದ್ಕೆ ಇಷ್ಟಪಡ್ತಾ ಇದ್ದೀನಿ ಹೇಳಕ್ಕೆ. ಯಾರೋ ಒಬ್ಬ ಸಬ್ಮಿಟ್ ಮಾಡ್ತಾನೆ ಅಲ್ಲಿ, ಹಿ ಡೋಂಟ್ ಗಿವ್ ಇನ್ ರೈಟಿಂಗ್, ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಓವರ್ ಆಗಿ ಹೇಳ್ತಾನೆ. ಅವಳು ಹೆಂಡತಿ ಪರ ನಾನು ಎಲ್ಲೇನೋ ಏನೇನೋ ಹೇಳ್ತಾ ಇದ್ದೀನಿ ಅಂತ. ಹೂ ಈಸ್ ಅವರ್ ಹೆಂಡತಿ ಅದ್ ಹೇಳಲ್ಲ, ವೇರ್ ಶಿ ಇಸ್ ವರ್ಕಿಂಗ್ ಅದ್ ಹೇಳಕ್ ಹೋಗಲ್ಲ, ನನ್ ಹೆಂಡತಿ ಅಂತಾರೆ. ನೋಡಿ ಹೆಂಗಿದೆ, ಅಲ್ಲೂ ಮಿಸ್ಗೈಡ್. ಅದಕ್ಕೆ ನನ್ ಸರ್ ಕೇಳಿದ್ರು ವಾಟ್ ಈಸ್ ಯುವರ್ ವರ್ಷನ್ ಅಂದ್ರು. ನಾನು ಹೇಳಕ್ ಇಷ್ಟಪಡಲ್ಲ ಸರ್ ಅಂತ. ಅಲ್ಲ, ಜಸ್ಟ್ ಗಿವ್ ಮಿ ಯುವರ್ ವರ್ಷನ್ ಅಂದ್ರು. ಲೆಟ್ ಹಿಮ್ ಫೈಲ್ ಎ ಡಿಫಮೇಷನ್ ಕೇಸ್ ಸರ್. ಹಾಕೊಳ್ಳಿ ಬಿಡಿ, ಐ ವಿಲ್ ಫೈಟ್ ಔಟ್ ವಿತ್ ದೆಮ್ ಅಂದ್ರೆ ಸರ್ ಏನ್ ಮಾಡಿದ್ರು, ಆಯ್ತಪ್ಪ ನೀನ್ ಒಂದ್ ಕೆಲಸ ಮಾಡು, ಡಿಫಮೇಷನ್ ಕೇಸ್ ಹಾಕು ಇವ್ರಿಗೆ, ಇವ್ರು ಅಲ್ಲಿ ಫೈಟ್ ಔಟ್ ಮಾಡ್ಕೊಳ್ತಾರೆ. ಹೇಳಕ್ ಇಷ್ಟಪಡ್ತಾ ಇದ್ದೀನಲ್ಲ, ಮಾಡ್ಕೊಳ್ಳಿ ನೀವು. ಐ ವಿಲ್ ಸಿ ದಟ್ ಯು ವಿಲ್ ಬಿ ಪ್ರೂವನ್ ಗಿಲ್ಟಿ ದೇರ್, ಬಿಕಾಸ್ ನಿಮ್ ಹೆಂಡತಿ ಇಲ್ಲ ಅಲ್ಲಿ, ಶಿ ಇಸ್ ಎ ಪ್ರೊಫೆಷನಲ್ ಜಾಬ್ ಅಲ್ಲಿ. ಏನೇನ್ ಮಾಡವ್ರೆ ಅದೆಲ್ಲ ನಾನು ಅಲ್ಲಿ ತೋರಿಸ್ತೀನಿ, ಅದೆಲ್ಲ ಹೇಳ್ಬಿಟ್ಟು ಇವಾಗ ನಿಮ್ ಕ್ವಶನ್ಗೆ ನಾನು ಬರ್ತಾ ಇದ್ದೀನಿ. ಏನಿದೆ ಅಂದ್ರೆ ಇವಾಗ ಸುಮಾರು ನಾನು ನೋಡಕ್ ಹೋಗ್ತೀನಿ, 1 man 5 post, more than 5 post, 1 man 4 post, 1 man 3 post, 1 man 3 post. ಅದು ಕೇಳಕ್ಕೆ ಒಂಥರ ಚೆನ್ನಾಗಿದೆ. 1 side 3 ಖಾತೆಸ್. One side 3 ಖಾತೆಸ್. ನೋಡಿ ಮೇಡಮ್, ಇದೆಲ್ಲ ಯಾವ ಗಂಟ ನೀವು ಈ ಲ್ಯಾಂಗ್ವೇಜ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಜನಕ್ಕೆ ಅರ್ಥ ಆಗ್ಬೇಕು. ನಾನು ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ಯಾವ ರೀತಿಯಿಂದ ಇವರು ಎಲ್ಲರಿಗೂ ಯಾಮರ್ಸ್ಕೊಂಡು ಬಂದವ್ರೆ ನೋಡಿ. ಒಳ್ಳೆ ರೀತಿಯಿಂದ ಹೇಳಕ್ ಹೋಗ್ಬೇಕು ಅಂದ್ರೆ ಮಿಸ್ಯೂಸ್ ಆಫ್ ಪವರ್. ನೀವು ಒಂದು ಸೆಂಟ್ರಲ್ ಸ್ಟೇಜ್ ನಲ್ಲಿ ಕೂತಿದ್ದೀರಿ, ಇದೆಲ್ಲ ಕ್ರೊನಾಲಜಿ ಹೋಗಿ ನಿಮ್ಗೆ ಸೇರ್ತದೆ, ನಿಮ್ಗೆ ಬರೋದು. ಬಿಕಾಸ್ ಯು ಆರ್ ದಿ ಸೆಂಟ್ರಲ್ ಸ್ಟೇಜ್. ನನ್ಗೆ ಗೊತ್ತಿಲ್ಲ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ. ಇದೆಲ್ಲ ಕ್ರೊನಾಲಜಿ. ಇದು ಯಾವ ಇಶ್ಯೂ ಮೇಲೆ ನಾನು ಮಾತಾಡ್ತೀನಿ, ಎಲ್ಲೋ ಹೋಗಿ ಯಾವ್ದನ ಒಂದು ಕಾರಣದಿಂದ ಅಲ್ಲಿ ಹೋಗಿ ಮುಟ್ತದೆ. ನಾನು ಸುಮಾರು ವಿಡಿಯೋಸ್ ನಲ್ಲಿ ಹೇಳಿದೆ, ಧೈರ್ಯ ತುಂಬವ್ರು ಯಾರಿಲ್ಲ, ಹಿಂಗಡೆ ನಿಂತವ್ರು ಯಾರು, ದಾರಿ ತೋರಿಸ್ತಾ ಇರೋರು ಯಾರು, ನಿಜ. ಇಷ್ಟೊಂದು ನಾವು ಕೇಳಿದೀವಿ ಯಾರು ಯಾರು ಅಂತ. ನಾನು ಇನ್ನ ಹೇಳಲ್ಲ ಹೆಸರು, ಬಟ್ ಒಂದು ಇದು ಸೈನೋಕಲಿಸಮ್ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಹೋಗಿ ನಿಮ್ಮೇಲೆನೆ ಬರೋದು. ಹೌದು, ಖಂಡಿತ ಸುತ್ತಿ ಬೆಳೆಸಿ ಅವರಿಗೆ ಬರುತ್ತೆ. ಬಿಕಾಸ್ ಯು ಆರ್ ಇನ್ ದಿ ಸೆಂಟ್ರಲ್ ಸ್ಟೇಜ್. ಇವತ್ತಿನ ಕಾಲದಲ್ಲಿ ಡಿಸೆಂಟ್ರಲೈಸೇಷನ್ ಆಗೋದು ಮುಂಚೆ ಪವರ್ಸು ಅಡ್ಮಿನಿಸ್ಟ್ರೇಷನ್ಸ್ಗೆ ಪವರ್ ಇರಲಿಲ್ಲ. ಇವಾಗ ಆ ರೇಷಿಯೋನಲ್ಲಿ ಹೋಗಿ ಏನಾಗ್ತದೆ, 51-49 ಆಗ್ಬಿಟ್ಟಿದೆ. 51 ನಲ್ಲಿ ಯಾರು ಕೂತವ್ರೆ? ನೀವೇ ಕೂತಿರೋದು. ಯಾವ ವಿಚಾರ ತಗೊಂಡ್ರು ಅದರಲ್ಲಿ ಅಲ್ಲಿಗೆ ಬಂದ್ ನಿಲ್ತಾ ಇದೆ. ಯಾವ ವಿಷಯ ತಗೋ ಅಲ್ಲಿಗೆ ಬಂದ್ ನಿಲ್ತಾ ಇದೆ. ಬಟ್ ಧೈರ್ಯ ಏನಿದೆ ಗೊತ್ತು ಮೇಡಮ್, ವಿ ಆರ್ ಫೇಸಿಂಗ್ ಇಟ್. ಆಚೆ ಬಂದಿ ಇವರು ನಾನ್ ನಿಮ್ ಜನ ಅಂತಾರೆ. ಜನರು ಮುಗ್ದ್ರು ಇದ್ದಾರೆ ಸರ್, ಅವ್ರಿಗೆ ಗೊತ್ತೇ ಆಗಲ್ಲ ಯಾರು ಏನ್ ಮಾಡ್ತಾ ಇದ್ದಾರೆ, ನಮಗ್ ಸಿಗ್ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ಅಂತ ಪಾಪ ಜನಗಳಿಗೆ ಗೊತ್ತಿರಲ್ಲ. ಅದೇ ಬೇಜಾರಾಗ್ತಿರೋದಂದ್ರೆ ಅವೇರ್ನೆಸ್ ಮಾಡಕ್ಕೆ ರೆಡಿ ಇಲ್ಲ ಮೇಡಮ್. ಜನಕ್ಕೆ ಅವೇರ್ ಆಗ್ಬಿಟ್ರೆ ಅದೇ ಒಂದ್ ಕಾರಣದಿಂದ ಈ ಪೆನ್ ಹಿಡಿಯಕ್ಕೆ ತೋರಿಸಿದ್ದಾರೆ.
ನಾನು ಪದ ಪದ ಅವಾಗ ಕೇಳ್ತಾ ಇದ್ದೀನಿಲ್ಲ, ಎಷ್ಟು ಕಾಲೇಜಸ್ ನೀವು ಮಾಡಿದ್ದೀರಿ, ನೀವು ತೋರಿಸಿ. ಹೆಣ್ಮಕ್ಳಿಗೆ ಒಂದ್ ಕೊಟ್ರೆ ಒಂದ್ ಕೊಟ್ಟಿರ್ಲಿಲ್ಲ, ಇವಾಗ ಬಂದೈತೆ ಅಂತ ನಾನು ಲಾಸ್ಟ್ ವಿಡಿಯೋಸ್ ನಲ್ಲಿ ಹೇಳಿದ್ದೀನಿ. ಒಂದ್ ಬಂದ್ರೆ ಒಂದ್ ಕೊಡಲ್ಲ. ಒಂದ್ ಗಾದಿ ಇದೆ ನೋಡಿ ಮೇಡಮ್, ಒಳ್ಳೆ ರೀತಿಯಿಂದ ಹೇಳ್ಬೇಕು ಅಂದ್ರೆ ಆ ಗಾದಿ ಹೇಳ್ಬಿಡ್ತೀನಿ. ದೇವ್ರು ಕೊಟ್ರೆ ಪೂಜಾರಿ ಕೊಡಲ್ಲ ಅಂತಾರಲ್ಲ, ನಾನು ಹಿಂಗೆ ನೋಡಿ ಯಾರ ರಿಲಿಜನ್ ಮೇಲೆ ಹೇಳ್ತಾ ಇಲ್ಲ. ಒಂದ್ ಗಾದಿ ಒಂದ್ ಕೊಟ್ರೆ ಒಂದ್ ಕೊಡಲ್ಲ. ಗೌರ್ಮೆಂಟ್ ಕೊಟ್ರು ಇಲ್ಲಿರೋರು ಕೊಡಕ್ಕೆ ಇಲ್ವಾ? ಅದೇ ಈಗ ಬರ್ತಾ ನೀವು ಅವೇರ್ನೆಸ್ ಪ್ರಕಾರ ಪೆನ್ ಮುಟ್ಟಿಸಿ ಸಾಕು ನಮ್ ಜನಕ್ಕೆ. ನಮ್ ಜನಕ್ಕೆ ನೀವು ಸೆಂಟಿಮೆಂಟಲ್ ಮಾಡಿ ಬಿಟ್ಬಿಟ್ಟಿದ್ರಿ. ಆ ಎಮೋಷನಲ್ ಜನ ಅವರು ರೆಡಿ ಆಗಕ್ಕೆ ರೆಡಿ ಇಲ್ಲ, ಕೇಳ್ಕೊಳ್ಳಕ್ಕೆ ರೆಡಿ ಇಲ್ಲ. ಅಂದ್ರೆ ಅಲ್ಹಮ್ದುಲಿಲ್ಲಾ ಏನೋ ನಾವು ಇಲ್ಲೇ ಇರಲ್ಲ ಮೇಡಮ್, ಎಲ್ಲರಿಗೂ ಗೊತ್ತಿರೋದು. ನಾವು ಎಲ್ಲ ಕೂಟ ಮಾಡ್ಕೊಂಡು ಇಲ್ಲಿ ದಿ ಎಂಡ್ ಆಫ್ ದಿ ವರ್ಲ್ಡ್ ಗಂಟ ಇರಲ್ಲ. ನಾವು ದೇವ್ರಿಗೆ ಎದರ್ಕೊಂಡು ನಡೀತಾ ಇದ್ದೀವಿ, ನಿಮ್ಗೂ ಕೇಳ್ಕೊಳ್ತಾ ಇದ್ದೀವಿ ಒಳ್ಳೆ ರೀತಿಯಿಂದ. ದೇವ್ರಿಗೆ ಎದರ್ಕೊಂಡು ದೇವ್ರು ನೋಡ್ತಾವನೆ ಅಂತ ಕಡಿಮೆ ಅಂದ್ರೆ ಆಸ್ ಎ ಹ್ಯುಮ್ಯಾನಿಟರಿಯನ್ ಕಾಸ್ ಜನ ಪರವಾಗಿ ಸ್ವಲ್ಪ ದಯವಿಟ್ಟು ಯಾವ ಕಾರಣದಿಂದನೂ ಟ್ರಾನ್ಸ್ಪರೆಂಟ್ ವೇನಲ್ಲಿ, ನಾನು ನಿಮ್ಗೆ ಹೇಳಲ್ಲ, ಸಿಸ್ಟಮ್ ಅನ್ನ ಅಡ್ಮಿನಿಸ್ಟ್ರೇಷನ್ ನೀವು ಸ್ವಲ್ಪ ರೆಡಿ ಆಗಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ ಕೈನಲ್ಲಿ ಇದೆ ಇದು, ಬೇರೆಯವರು ಇಲ್ಲ, ನೀವೇ ಮಾಡ್ಬೇಕಾಗಿರೋದು. ಯಾಕೆಂದ್ರೆ ಎಲ್ಲಾನು ಅವರೇ ಆಡಿಸ್ತಾ ಇರೋದ್ರಿಂದ ಅವರೇ ಸರಿ. ನಾನು ಬ್ಲೇಮ್ ಮಾಡಲ್ಲ, ಅವ್ರು ಆಡಿಸ್ತಾವ್ರೆ ಅಂತ. ಬಟ್ ಸಮ್ವನ್ ಇಸ್ ದೇರ್, ಇದಾರೆ ಯಾರು ಸಮ್ವನ್ ಯಾರು ಆಡಿಸ್ತಾವ್ರಲ್ಲ ಅವರೇ ಸರಿ ಮಾಡ್ಬೇಕು ಅಂತ. ಮೇಡಮ್ ಇವಾಗ ಒಂದು ಇನ್ನೊಂದು ಉದಾಹರಣೆ ಹೇಳಕ್ ಹೋಗ್ಬೇಕು ಇಷ್ಟ ಏನ್ ಪಡ್ತಾ ಇದ್ದೀನಿ ಅಂದ್ರೆ, ಯಾವ ತಪ್ಪು ನನ್ನ ಮೇಲೆ ಹೇಳ್ತಾವ್ರೆ ಮೇಡಮ್, ನನ್ನ ಕರ್ತವ್ಯ ಏನಾಗ್ತದೆ ಅಂದ್ರೆ ಐ ಶುಡ್ ಕಮ್ ಕ್ಲೀನ್ ಇರ್ತದೆ ಇಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ಯಾರೋ ನನ್ನ ಮೇಲೆ ಅಲಿಗೇಷನ್ ಹಾಕ್ತಾವೆ, ನಾನು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಏನೋ ಆಟ ಆಡಿಸ್ತಾ ಇದ್ರೆ ನನ್ನ ತಪ್ಪಿನಲ್ಲಿ ಎಲ್ಲೋ ಇದ್ದೀನಿ ಅಂತ. ಒಂದು ಉದಾಹರಣೆ ಇದೆಲ್ಲ, ಇಟ್ ಈಸ್ ನಾಟ್ ಏನ್ ಹೇಳ್ತೀವಿ ಸ್ಟ್ರೀಮ್ ಲೈನ್ ಇಲ್ಲ, ಇದು ಜಸ್ಟಿಫಿಕೇಶನ್ಗೆ ಸ್ಟ್ರೀಮ್ ಲೈನ್ ಇಲ್ಲ, ಉದಾಹರಣೆ ಇದಿಲ್ಲ. ನೀವು ಅಕಸ್ಮಾತ್ ಬಂದು ಇಲ್ಲಪ್ಪ ಇದು ಆಗ್ತಾ ಇರೋದು ಸರಿ ಇಲ್ಲ, ನೀವು ಹೇಳ್ತಾ ಇರೋದು ಸರಿ ಇಲ್ಲ, ಇಲ್ಲ ಅಂದ್ರೆ ನನ್ನ ಮೇಲೆ ನೀವು ಕಂಡೆಮ್ ಮಾಡಬೇಕು, ಇಲ್ಲ ಅಂದ್ರೆ ನೀವು ಸೆಟ್ರೇಟ್ ಮಾಡಬೇಕು. ಇದೆರಡೇ ಇರೋದು. ಮೂರನೇದು ನೀವು ಬಾಯಿ ಮುಚ್ಕೊಂಡು ಇರ್ಬಿಡ್ತೀನಿ ಅಂತ ಹೇಳಿ ಏನ್ ವೇಟ್ ಮಾಡ್ತಾ ಇದ್ರ ನೀವು? ಏನ್ ನಾನು ಹೋದ್ಮೇಲೆ ಏನ್ ಇಲ್ಲಿಗೆ ಮುಗೀತು ಅಂತ ಇಲ್ಲ. ಅಲ್ಹಮ್ದುಲಿಲ್ಲಾ ಚೆನ್ನಾಗಿ ಅವೇರ್ ಆಗೋರೆ. ಯಾರನ್ನ ಒಬ್ರು ಇವಾಗ ಎತ್ತ ಬಿಡಲ್ಲ ಇದೆಲ್ಲ ಇಶ್ಯೂಸ್. ಸುಮಾರು ಇವಾಗ ವಕ್ಫ್ ಬೋರ್ಡ್ಗೆ, ಸ್ಟೇಟ್ಗೆ ಹೇಳಕ್ ಹೋಗಲ್ಲ ನಾನು, ಮೈಸೂರು ಸಿಟಿಗೆ ನಡೀತಾ ಇರೋದು ಇರ್ರೆಗ್ಯುಲೇಟೀಸ್ಗೆ, ನಡೀತಾ ಇರೋದು ಫೈನಾನ್ಷಿಯಲ್ ಫ್ರಾಡ್ಸ್ಗೆ ಜನ ಇವಾಗ ಬಿಟ್ಕೊಡಲ್ಲ. ಹಂಗಿದೆ ಫೀಡ್ಬ್ಯಾಕ್. ಅಂದ್ರೆ ಜನ ಸ್ವಲ್ಪ ಪವರ್ ಗೆದ್ರುಕೋತಾರ ಅಂತ ಅಲ್ವಾ? ಅದೇ ತಾನೇ, ಪವರ್ ಇರೋ ವ್ಯಕ್ತಿಗಳ ಸವಾಸಕ್ಕೆ ಹೋದ್ರೆ ನಮ್ಗೆ ಏನಪ್ಪ ಆಗ್ಬೋದು ಅನ್ನೋ ಒಂದು ಬೈಕೆ ಜನಗಳು ಧ್ವನಿ ಎತ್ತದೆ ಮನ್ಸಲ್ಲೇ ಇಟ್ಕೊಂಡಿರೋರು ಕೆಲವು ಎಕ್ಸಾಂಪಲ್ ಗಳನ್ನ ಕೊಡ್ಬೋದಲ್ವಾ ಸರ್? ಕೊಡ್ಬೋದು. ಅಂದ್ರೆ ಜನ ಪರವಾಗಿ ನಾನು ಏನು ಹೇಳಕ್ ಪಡಲ್ಲ. ನಾನು ಇವಾಗಂಟೂ ಪಡ್ಲಿಲ್ಲ, ಮುಂದಕ್ಕೂ ನಾನು ಜನ ಪರವಾಗಿ ಮಾತಾಡಲ್ಲ. ಜನ ಪರವಾಗಿ ನಿಂತ್ಕೊಂತೀನಿ. ನಾನು ನಿಂತ್ಕೊಂತೀನಿ, ಅವ್ರ ಪರ ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ತೀನಿ, ಎಲ್ಲ ಏನೇನ್ ನಡೆಸ್ಬೇಕು ಕೇಳಿಸ್ಬೇಕು ಎಲ್ಲ ಮಾಡ್ತೀನಿ. ಅಂದ್ರೆ ಅವ್ರ ಪರವಾಗಿ ಅವ್ರ ಪರ ನಾನು ಹಿಂದ್ಗಡೆ ನಿಂತ್ಕೊಂಡು ಏನು ಹೇಳಕ್ಕೆ ನನಗೂ ಇಷ್ಟಪಡಲ್ಲ. ಬಿಕಾಸ್ ದೇ ವಿಲ್ ಡಿವೇಟ್ ದಿ ಇಶ್ಯೂ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ವೈ ಶುಡ್ ಐ ಕ್ರಿಯೇಟ್ ಬೇಕು? ವೈ ಶುಡ್ ಬಿ ಐ ಇದಾಗಬಹುದು? ಆ ಪರ್ಸನ್ ನಾನು ಯಾಕೆ ಆಗ್ಬೇಕು? ಬೇಡ. ಅವರು ಯಾರ್ಯಾರು ಉಪ್ಪು ತಿಂದವ್ರೆ ಅವ್ರ ನೀರು ಕುಡಿಲಿ. ಅದೇ ಈಗ ಕೊನೆದಾಗಿ ಈಗ 1 post 3 4 5 ನಮಗೂ ಕೇಳಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಉಳ್ದವ್ರ ಸಮಸ್ಯೆ, ಉಳ್ದವ್ರಿಗೆ ಏನಾಗ್ಬೇಕು, ಯಾವಾಗ್ಲೂ ನಾನೇ ಚೆನ್ನಾಗಿದ್ರೆ ಸಾಕು, ಬೇರೆಯವ್ರದ್ದು ಏನು ಅನ್ನೋ ತರ ಈಗ ನಾವು ಮಾತಾಡ್ತಿರುವಂತದ್ದು. ಈಗ ಫೈನಲ್ ಇದಕ್ಕೆ ಸೊಲ್ಯೂಷನ್ ಏನ್ ಸರ್? ಮೇಡಮ್ ಅದೇ ನೋಡಿ, ಇವಾಗ ನಾನು ಯಾರ ಮೇಲೇನೂ ಬ್ಲೇಮ್ ಮಾಡಲ್ಲ, ಬೇರೆ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ರಿಕ್ವೆಸ್ಟ್ ಅಂದ್ರೆ ರಿಕ್ವೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರ್ದನ ಕಿವಿ ಮೇಲೆ ಮೈ ಮುಟ್ತಾ ಇದೆ. ಇವಾಗ ನನ್ಗೂ ಇವಾಗ ಆಶ್ಚರ್ಯ ಆಗ್ತಾ ಇದೆ, ಯಾಕಿದೆಲ್ಲ ನಡೀತಾ ಇದೆ. ಸೊ ಹೂ ಇಸ್ ಸೋ ಮಚ್ ಪವರ್ಫುಲ್ ಹಿಯರ್? ಯಾರಿಲ್ಲಿ ಅಂತ ಅಷ್ಟೊಂದು ಇದರಿಂದ ಇರೋದು. ಬಟ್
ಇಂಡಿಯಾದಲ್ಲಿ ಕಾನೂನ್ಸ್ ಇದೆ, ಡಿಪಾರ್ಟ್ಮೆಂಟ್ಸ್ ಇದೆ, ಅಲ್ಹಮ್ದುಲಿಲ್ಲಾ ಕಾನ್ಸ್ಟಿಟ್ಯೂಷನ್ ಇದೆ, ಎಲ್ಲ ಕೋರ್ಟ್ಸ್ ಇದೆ, ಅಲ್ಹಮ್ದುಲಿಲ್ಲಾ ಮೇಲ್ಗಡೆನೂ ನನಗೆ ಜೀವ ಮಡಗೋ ಗಂಟ ಓಡಾಡ್ತಾ ಇರ್ತೀವಿ ಮೇಡಮ್. ಓಡಾಡಕ್ಕೆ ನಾವು ಸಿದ್ಧ, ಓಡಾಡ್ತೀವಿ. ಹೋರಾಟ ಮಾಡಿ ಈ 1 man 3 post, 1 man 4 post, 1 man 5 post, 1 side 3 cartes ಇದಕ್ಕೆಲ್ಲದಕ್ಕೂ ಒಂದು ಮುಕ್ತಿ ಕೊಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಅದರ ಮೇಲೇನು ಇನ್ನ ಇದೆ ಮೇಡಮ್, ಮುಂದಕ್ಕೆ ಎಪಿಸೋಡ್ಸ್ ನಲ್ಲಿ ಎಲ್ಲ ಹೇಳ್ತೀವಿ. ಎಲ್ಲ ಎಪಿಸೋಡ್ ಅಲ್ಲಿ ಒಟ್ಟಿಗೆ ಕೇಳಿದ್ರೆ ಸರ್ ಜನಗಳಿಗೂ ಕನ್ಫ್ಯೂಷನ್ ಆಗುತ್ತೆ, ಇಷ್ಟೊಂದು ನಡೀತಿದ್ಯಪ್ಪ ನಮ್ಮ ಮಧ್ಯದಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ವಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 17ರಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಶರೀಫ್ ಸರ್ ಹೇಳಿದ್ದಾರೆ. ಸೊ ಇದನ್ನ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.